ಒಂದು ಓರಿ 10 ಓರಿ ಒಂದು ಕಡೆ ಮೇಯುತ್ತಿತ್ತು. ಆ ಓರಿ 10 ಕಡೆ ಮೇಯುತ್ತಿರುವಾಗ ಒಂದು ಸಿಂಹ ಅದರ ಹತ್ರ ತಿನ್ನೋದಕ್ಕೋಸ್ಕರ ಹೋಗಿತ್ತು. ಎಲ್ಲ 10 ಓರಿಗಳು 10 ಎತ್ತುಗಳು ಸೇರಿ ಸಿಂಹವನ್ನು ಗುಮ್ಮಿ ಗೋ 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 ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಎಂಬುದಾಗಿ ಕಳಿಸ್ಬಿಡ್ತು ಮನೆಗೆ. ನೋ ಟರ್ನಿಂಗ್ ಬ್ಯಾಕ್, ಓಡು ಓಡು ಎಂಬುದಾಗಿ ಕಳಿಸ್ಬಿಡ್ತು. 10 ಎತ್ತುಗಳು ಸೇರಿ ಈಗ ಕಳಿಸಿದ್ದು. ಈಗ ಕಾಡಿನ ರಾಜನಾದ ಸಿಂಹನಿಗೆ ತುಂಬ ದುಃಖ. ನಾನು ಯಾರು? ಕಾಡಿನ ರಾಜ, ನನ್ನನ್ನೇ ಗುಂಬಿಟ್ರಲ್ಲ. ದುಃಖದಲ್ಲಿ ಹಾಗೆ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ಬುದ್ಧಿಯುಳ್ಳ ಪ್ರಾಣಿ ಯಾವುದು? ನರಿ. ಈ ಬುದ್ಧಿಯುಳ್ಳ ಪ್ರಾಣಿ ನರಿ ಸಿಂಹದ ಹತ್ರ ಹೋಗಿ ಕೇಳಿತಂತೆ, ರಾಜ ರಾಜ ಯಾಕೆ ದುಃಖವಾಗಿದ್ದೀರಾ? ಏನಾಯ್ತು? ನೀವು ಈ ಕಾಡಿನ ರಾಜ ಯಾಕೆ ದುಃಖವಾಗಿದ್ದೀರಾ? ಆಗ ಹೇಳ್ತಂತೆ, ನಾನು ಈ ರೀತಿಯಾಗಿ ಒಂದು ಎತ್ತನ್ನು ಬೇಟೆಯಾಡಲು ಹೋದೆ. 10 ಎತ್ತುಗಳು 10 ಓರಿಗಳು ಸೇರಿ ನನ್ನನ್ನು ಕಳಿಸ್ಬಿಡ್ತು. ಅಷ್ಟೇನಾ ಮ್ಯಾಟರ್? ನನ್ನ ಹತ್ರ ಬಿಡ್ರಿ, ಸಂಜೆ ಹೋಗ್ರಿ, ನಿಮಗೆ ಒಂದು ಬೇಟೆ ಸಿಗುತ್ತೆ. ಏನು ಮಾಡಿಲ್ಲ. ಈ ನರಿ ಮೆತ್ತಗೆ ಹೋಗಿ ಆ ಒಂದೊಂದು ಓರಿಗಳು ಅಲ್ಲಲ್ಲಿ ಮೇಯ್ತಿರುವಾಗ ಒಂದು ಓರಿ ಹತ್ರ ಹೋಗಿ ಕಿವಿಯಲ್ಲಿ ಹೇಳ್ತು, ನಾನು ನಿನಗೊಂದನ್ನು ಹೇಳುತ್ತೇನೆ, ನೀನು ಯಾರಿಗೂ ಹೇಳ್ಬೇಡ, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡು. ಇಷ್ಟನ್ನ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತು. ಈಗ ಮಿಕ್ಕ ಎಲ್ಲ ಓರಿಗಳು ಎತ್ತುಗಳು ಯಾರ ಹತ್ರ ಬಂದು ಕೇಳ್ತಾ ಇದ್ದಾರೆ? ಆ ಓರಿ ಹತ್ರ ಬಂದು ಕೇಳ್ತಾ ಇದ್ದಾರೆ. ಏನಂತ ಕೇಳ್ತಾ ಇದ್ದಾರೆ? ನರಿ ನಿನ್ನ ಹತ್ರ ಏನು ಹೇಳ್ತು? ಇನ್ನು ಈ ಎತ್ತು ಹೇಳ್ತು, ನರಿ ಹೇಳ್ತು, ನನ್ನ ಯಾರಿಗೂ ಹೇಳ್ಬೇಡ, ಒಂದು ಸೀಕ್ರೆಟನ್ನು ಹೇಳ್ತೇನೆ ಅಂತ ಹೇಳ್ತು. ಅದಾದ್ಮೇಲೆ ಏನು ಹೇಳ್ತು? ಅಷ್ಟೇ ಹೇಳಿದ್ದು, ನಾನು ಹೇಳಲ್ಲ, ಅಷ್ಟೇ ಹೇಳಿದ್ದು. ಯಾರು ನಂಬಲಿಲ್ಲ. ಏನು ಹೇಳ್ತು? ಕರೆಕ್ಟಾಗಿ ಹೇಳು. ಅದೇ ಸೀಕ್ರೆಟ್ ಅಂತ ಹೇಳ್ತು, ಯಾರಿಗೂ ಹೇಳ್ಬೇಡ ಅಂತ ಹೇಳ್ತು. ಈಗ 9 ಎತ್ತುಗಳು ಸೇರಿ ಯಾವುದನ್ನ ಏನು ಮಾಡ್ತಾ ಇದೆ? ಈಗ ಒಂದು ಸಪ್ರೇಟ್ ಆಯಿತು, ಗುಂಪಿಂದ ಸಪ್ರೇಟ್. ಸಂಜೆ ಹೋಗಿ ಸಿಂಹ ಈಸಿಯಾಗಿ ಬೇಟೆಯಾಡಿ ತಿಂದು ಬಿಟ್ಟಿತ್ತು. ಸೈತಾನನು ನಿಮ್ಮಿಂದ ಐಕ್ಯತೆಯನ್ನು ತೆಗೆಯುತ್ತಾನೆ. ನಿಮ್ಮನ್ನು ಕೆಡಿಸಬೇಕಂದ್ರೆ ನಿಮ್ಮಿಂದ ಐಕ್ಯತೆಯನ್ನು ತೆಗೆಯುತ್ತಾನೆ. ಪ್ರಾರ್ಥನೆಯ ಬೇಳಿಯಿಂದ ನಿಮ್ಮನ್ನು ಹೊರಗೆ ಕರ್ಕೊಂಡು ಬರ್ತಾನೆ. ಸಹೋದರರ ಐಕ್ಯತೆಯಿಂದ ನಿಮ್ಮನ್ನು ಹೊರಗೆ ಕರ್ಕೊಂಡು ಬರ್ತಾನೆ. ಅವಮಾನವಾದರೂ ಪರವಾಗಿಲ್ಲ ಬ್ರದರ್, ನಾನು ಸಹೋದರರ ಐಕ್ಯತೆಯಲ್ಲಿ ಇರುತ್ತೇನೆ. ಜನರು ನನಗೆ ವಿರುದ್ಧವಾಗಿ ತಪ್ಪಾಗಿ ಮಾತಾಡಿದರೂ ಪರವಾಗಿಲ್ಲ ಸಿಸ್ಟರ್, ನಾನು ಸಹೋದರರ ಐಕ್ಯತೆಯಲ್ಲಿ ಇರುತ್ತೇನೆ. ಯಾರು ಈ ರೀತಿಯಾಗಿರುತ್ತಾರೋ ಅವರ ಪಕ್ಕದಲ್ಲಿ ಸೈತಾನನ್ನು ಅಣುಗುವುದಕ್ಕೂ ದೇವರು ಚಾನ್ಸನ್ನು ಕೊಡುವುದಿಲ್ಲ. ಹಲ್ಲೆಲೂಯಾ. ಆರಾಧನೆಯಲ್ಲಿ ಒಂದಕ್ಕೋಸ್ಕರ ನೀವೆಲ್ಲರೂ ಗಮನವಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ಐಕ್ಯತೆಯನ್ನು ಮುರಿಯುವಂಥ ಎಲ್ಲ ಅಂಧಕಾರ ಶಕ್ತಿಗಳು ಇಲ್ಲದೆ ಹೋಗಬೇಕು.